ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳ ಪಿಂಚಣಿಗಾಗಿ ಯಾರೆಲ್ಲ ಒಂದು ಪಿಂಚಣಿದಾರರು ವೇಟ್ ಮಾಡ್ತಾ ಇದ್ರಿ ಅಂಥವ್ರೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಾನು ಕಳೆದ ವಿಡಿಯೋದಲ್ಲೇ ತಮಗೆ ಮಾಹಿತಿನ ತಿಳಿಸಿದ್ದೆ. ಏನಂತ ಮಾಹಿತಿನ ತಿಳಿಸಿದ್ದೆ ಅಂತಂದರೆ, 4ನೇ ತಾರೀಕಿಗೆ DBT ಪುಷ್ ಆಗಿರುವಂಥದ್ದು. ಯಾರೆಲ್ಲ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಕ್ಕಂಥವ್ರು, ಮತ್ತು ವಿಧವಾ ವೇತನ ಪಿಂಚಣಿನ ಪಡಿತಕ್ಕಂಥವ್ರು, ಮನಸ್ವಿನಿ ಪಿಂಚಣಿನ ಪಡಿತಕ್ಕಂಥವ್ರು, ಮೈತ್ರಿ ಪಿಂಚಣಿನ ಪಡಿತಕ್ಕಂಥವ್ರಿಗೆ, ಮತ್ತು ಅಂಗವಿಕಲ ಪಿಂಚಣಿನ ಪಡಿತಕ್ಕಂಥವ್ರು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಕ್ಕಂಥವ್ರು, ಸರ್ಕಾರದ ಕಡೆಯಿಂದ ಈ ರೀತಿಯಾಗಿ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಕ್ಕಂಥವ್ರಿಗೆ 4ನೇ ತಾರೀಕು DBT ಪುಷ್ ಆಗಿತ್ತು. ಮತ್ತು 5ನೇ ತಾರೀಕು ಸಂಜೆಯಿಂದ ಪಿಂಚಣಿನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ವೀಕ್ಷಕರೇ, ನಮಗೆ ಬಹಳಷ್ಟು ಜನರು ಕಮೆಂಟ್ಗಳನ್ನು ಮಾಡಿದ್ದಾರೆ. ಇವತ್ತು ವೀಕ್ಷಕರೇ 70% ಫಲಾನುಭವಿಗಳಿಗೆ ಪಿಂಚಣಿನ ಏನಿದೆ ಕಂಪ್ಲೀಟಾಗಿ ಜಮಾ ಆಗಿದೆ. ವೀಕ್ಷಕರೇ, ಭಾಳಷ್ಟು ಜನರು ಪಿಂಚಣಿದಾರರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಫೆಬ್ರವರಿ ತಿಂಗಳ ಪಿಂಚಣಿನ ನಮಗೆ ಬಂದಿಲ್ಲ ಅಂತ ಮಾಹಿತಿನ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಜಮಾ ಆಗಿದೆ, ಯಾವೆಲ್ಲ ಒಂದು ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಮತ್ತು ಬರದೇ ಇದ್ದಂಥವರಿಗೆ ಯಾವಾಗ ಬರುತ್ತೆ ಮತ್ತು ಯಾರಿಗೆಲ್ಲ ಬರೋದಿಲ್ಲ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇನ್ನೂ ಯಾರು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಫೆಬ್ರವರಿ ತಿಂಗಳ ಪಿಂಚಣಿಗಾಗಿ ಯಾರೆಲ್ಲ ಒಂದು ಪಿಂಚಣಿದಾರರು ವೇಟ್ ಮಾಡ್ತಕ್ಕಂಥವ್ರಿಗೆ ನಿನ್ನೆ ಸಂಜೆಯಿಂದನೇ ಪಿಂಚಣಿಯನ್ನು ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ವೀಕ್ಷಕರೇ, ಇವತ್ತು ಬಹಳಷ್ಟು ಫಲಾನುಭವಿಗಳಿಗೆ ಪಿಂಚಣಿಯನ್ನು ಜಮಾ ಆಗಿದೆ. ವೀಕ್ಷಕರೇ, ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾವ ಒಂದು ಯೋಜನೆಯಿಂದ ಎಷ್ಟು ಪಿಂಚಣಿಯನ್ನು ಜಮಾ ಆಗಿದೆ ಅಂತ ಮಾಹಿತಿನ ತಿಳಿಸ್ಕೊಡಿ. ಮತ್ತು ಇನ್ನು ಯಾರಿಗೆ ಜಮಾ ಆಗಿಲ್ಲ, ಯಾವ ಒಂದು ಜಿಲ್ಲೆಯದವರು ಇದ್ದೀರಾ ಮತ್ತು ಯಾವ ಒಂದು ಯೋಜನೆಯ ಪಿಂಚಣಿಯನ್ನು ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ, ದಯವಿಟ್ಟು ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗಾಗಲೇ ವೀಕ್ಷಕರೇ, ಇವತ್ತು ಬಹಳಷ್ಟು ಫಲಾನುಭವಿಗಳಿಗೆ ಪಿಂಚಣಿಯನ್ನು ಜಮಾ ಆಗಿದೆ. ನೀವು ಸಂಧ್ಯಾ ಸುರಕ್ಷಾ ಪಿಂಚಣಿನ ಆದರೂ ಪಡಿತಾ ಇರ್ಬೋದು, ಅಂಗವಿಕಲ ಪಿಂಚಣಿನ ಆದರೂ ಪಡಿತಾ ಇರ್ಬೋದು, ಮತ್ತು ವಿಧವಾ ವೇತನ ಪಿಂಚಣಿ ಆದರೂ ಪಡಿತಾ ಇರ್ಬೋದು. ವೀಕ್ಷಕರೇ, ಅತಿ ಹೆಚ್ಚಾಗಿ ನೋಡೋದಾದರೆ ಅಂಗವಿಕಲರಿಗೂ ಕೂಡ ಜಮಾ ಆಗಿದೆ, ಮತ್ತು ಸಂಧ್ಯಾ ಸುರಕ್ಷೆ ಯಾರು ಪಿಂಚಣಿಗಳನ್ನು ಪಡಿತಕ್ಕಂಥವರಿಗೆ ಜಮಾ ಆಗಿದೆ, ವಿಧವಾ ವೇತನ ಪಿಂಚಣಿನೂ ಕೂಡ ಜಮಾ ಆಗಿದೆ. ಮತ್ತು ಇನ್ನೂ ಯಾರು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಕ್ಕಂಥವರಿಗೆ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಹಣನ ಜಮಾ ಆಗಿದೆ, ಇನ್ನೂ ಕೂಡ ಜಮಾ ಆಗೋದು ಬಾಕಿ ಇರುವಂಥದ್ದು. ಹೀಗಾಗಿ ಭಾಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಪಿಂಚಣಿನ ಯಾವಾಗ ಜಮಾ ಆಗುತ್ತೆ ಅಂತ. ಇವಾಗ ಸಂಪೂರ್ಣವಾಗಿ ಸರ್ಕಾರದ ಕಡೆಯಿಂದ ಏನು ಪಿಂಚಣಿ ಏನಿದೆ ಪಿಂಚಣಿಯನ್ನು ಬಿಡುಗಡೆಯಾಗಿ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಯಾರಿಗೆಲ್ಲ ಬಂದಿಲ್ವೋ ಅಂತ ಅಂದ್ಕೊಳ್ತಾ ಇದ್ದೀರಿ, ನೀವು ಒಂದು ಸಾರಿ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಭಾಳಷ್ಟು ಜನರಿಗೆ ಮೆಸೇಜ್ಗಳು ಬರ್ತಾ ಇಲ್ಲ. ವೀಕ್ಷಕರೇ, ನಮಗೂ ಕೂಡ ಮೆಸೇಜ್ ಬಂದಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಕೆಲವೊಂದಿಷ್ಟು ಜನರು. ಸರ್ಕಾರದ ಕಡೆಯಿಂದ ಅಮೌಂಟ್ ಕ್ರೆಡಿಟ್ ಆದಮೇಲೆ ಅಕೌಂಟ್ಗಳಿಗೆ ಮೆಸೇಜ್ಗಳು ಬರ್ತಾಯಿಲ್ಲ ಅವರ ಒಂದು ಮೊಬೈಲ್ ನಂಬರ್ಗೆ. ಹೀಗಾಗಿ ಭಾಳಷ್ಟು ಜನರು ಮೆಸೇಜ್ ಬರದೇ ಇರೋ ಕಾರಣಕ್ಕಾಗಿ ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ತಿಳಿದುಕೊಳ್ತಾ ಇದ್ದಾರೆ. ನೀವು ಒಂದು ಸರಿ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಅಕೌಂಟ್ ಚೆಕ್ ಮಾಡಿದ್ರೆ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುವಂಥದ್ದು. ಮತ್ತು ವೀಕ್ಷಕರೇ, ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಮಗೆ ಕಳೆದ ತಿಂಗಳದು ಬಂದಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಕಳೆದ ತಿಂಗಳು ಬಂದಿಲ್ಲ ಅಂತಂದರೆ ಈ ಒಂದು ತಿಂಗಳ ಜೊತೆಗೆ ನಿಮಗೆ ಹಣಗೆ ಬಂದಿರುತ್ತೆ ನಿಮ್ಮ ಅಕೌಂಟಿಗೆ, ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ ಒಂದು ಹಣನ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಅಂದ್ಕೊಳ್ತಾ ಇದ್ರಿ, ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ, ಹಣನ ಜಮಾ ಆಗಿದೆ. ಮತ್ತು ಇನ್ನೂ ವೀಕ್ಷಕರೇ, ಯಾರಿಗೆಲ್ಲ ಕಂಪ್ಲೀಟಾಗಿ ಬಂದಿಲ್ಲ ಮತ್ತು ಬರೋದಿಲ್ಲ ಅಂತ ನೋಡೋದಾದರೆ, ಯಾರದೆಲ್ಲ ಪಿಂಚಣಿ ಏನಿದೆ ರದ್ದಾಗಿದೆ, ಕ್ಯಾನ್ಸಲ್ ಆಗಿದೆ, ಯಾರೆಲ್ಲ ಒಂದು ಅನರ್ಹರಿದ್ದಾರೆ ಅಂಥವ್ರದ್ದು ಮಾತ್ರ ಬಂದಾಗಿರುವಂಥದ್ದು, ಕ್ಯಾನ್ಸಲ್ ಆಗಿರುವಂಥದ್ದು. ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಅಂಥವರಿಗೆ ಮಾತ್ರ ಬಂದಿಲ್ಲ. ಅಂತಂದರೆ ರಾಜ್ಯದಲ್ಲಿ ಏನು 23 ಲಕ್ಷ ಅನರ್ಹ ಪಿಂಚಣಿದಾರರಿದ್ದಾರೆ. ಅನರ್ಹ ಪಿಂಚಣಿದಾರರ ಪಿಂಚಣಿಗಳನ್ನು ರದ್ದಾಗಿದೆ. ಯಾರೆಲ್ಲ ಒಂದು ಅರ್ಹತೆ ಹೊಂದಿರುವಂಥವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿನ ಬಂದಾಗಿಲ್ಲ ಮತ್ತು ಆಗೋದು ಇಲ್ಲ. ವೀಕ್ಷಕರೇ, ಕಂಪ್ಲೀಟಾಗಿ ಅವರಿಗೆ ಯಥಾಸ್ಥಿತಿಯಾಗಿ ಪ್ರತಿ ತಿಂಗಳು ಕೂಡ ಅವರು ಯಾವ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ಯಾವ ಒಂದು ಯೋಜನೆಯಿಂದ ಪಿಂಚಣಿಗಳನ್ನು ಪಡಿತಾ ಇರ್ತಾರೆ ಅಂಥವ್ರ ಪಿಂಚಣಿಗಳನ್ನು ಯಥಾಸ್ಥಿತಿಯಾಗಿ ಬರುತ್ತೆ. ಇನ್ನು ವೀಕ್ಷಕರೇ, ಇವಾಗ ಜಮಾ ಆಗ್ತಾಯಿದೆ. ಹಣನ ಜಮಾ ಆಗಿದ್ರೂ ಕೂಡ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ನೀವು ಕಂಪ್ಲೀಟಾಗಿ ವೇಟ್ ಮಾಡಿ ವೀಕ್ಷಕರೇ. ಯಾಕೆ ಅಂತಂದರೆ ಇನ್ನೂ ಕೂಡ ಇವತ್ತಿನಿಂದ ಭಾಳಷ್ಟು ಫಲಾನುಭವಿಗಳಿಗೆ ಹಣನ DBT ಪುಷ್ ಆಗೋದು ಸ್ವಲ್ಪ ವೇಗವಾಗಿ ಜಮಾ ಆಗ್ತಾಯಿದೆ. ನಾಳೆವರೆಗೂ ಕೂಡ ಹಣನ ಜಮಾ ಆಗುತ್ತೆ ವೀಕ್ಷಕರೇ. ನಾಳೆ ನಾಡಿದ್ದು ನಿಮಗೆ ಏನಾದರೂ ನಾಡಿದ್ದುವರೆಗೂ ಕೂಡ ಹಣನ ಜಮಾ ಆಗಿಲ್ಲ ಅಂತಂದರೆ ಆವಾಗ ಮತ್ತೆ ನೀವು ಪಿಂಚಣಿ ನಿರ್ದೇಶನಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ನೀವು ವಿಚಾರಿಸ್ಕೊಳ್ಬೋದು. ಇನ್ನು ವೀಕ್ಷಕರೇ, 3 ದಿನಗಳ ಒಳಗಾಗಿ ಯಾರದೆಲ್ಲ ಪೆಂಡಿಂಗ್ ಇದೆ ಕಂಪ್ಲೀಟಾಗಿ ಜಮಾ ಆಗುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು ಇಲಾಖೆ ಕಡೆಯಿಂದಲೇ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಯಾರಿಗೆಲ್ಲ ಜಮಾ ಆಗಿದೆ, ಜಮಾ ಆಗಿಲ್ಲ ಅಂತ ಅನ್ನೋದನ್ನು ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡಿ.
ಮತ್ತು ವೀಕ್ಷಕರೇ, ಈ ಪಿಂಚಣಿ ಹಣ ಹೆಚ್ಚಳದ ಬಗ್ಗೆಯೂ ಕೂಡ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು. ಫೆಬ್ರವರಿ ತಿಂಗಳಲ್ಲಿ ಪಿಂಚಣಿನ ಹೆಚ್ಚಳ ಆಗಿ ಬರುತ್ತೆ, ಕೇಂದ್ರ ಬಜೆಟ್ನ ಮಂಡನೆ ನಂತರ ಪಿಂಚಣಿನ ಹೆಚ್ಚಳ ಆಗಿ ಬರುತ್ತೆ ಅಂತ ಮಾಹಿತಿನ ಕೇಳ್ತಾಯಿದ್ರು. ವೀಕ್ಷಕರೇ, ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ, ರಾಜ್ಯ ಸರ್ಕಾರದ ಕಡೆಯಿಂದ ಯಾವ ಒಂದು ಯೋಜನೆಗೂ ಕೂಡ ಪಿಂಚಣಿ ಹಣನ ಹೆಚ್ಚಳ ಮಾಡಿಲ್ಲ. ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ 1200 ರೂಪಾಯಿ ಅಷ್ಟೇ ಜಮಾ ಆಗಿರುವಂಥದ್ದು ಈ ಒಂದು ಫೆಬ್ರವರಿ ತಿಂಗಳಲ್ಲಿ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಅಡಿಯಲ್ಲಿ 600 ರೂಪಾಯಿ ಪಿಂಚಣಿ ಹಣ ಮಾತ್ರ ಜಮಾ ಆಗಿರುವಂಥದ್ದು. ಮತ್ತು ವಿಧವಾ ವೇತನ ಪಿಂಚಣಿ 800 ರೂಪಾಯಿ ಹಣನ ಮಾತ್ರ ಜಮಾ ಆಗಿರುವಂಥದ್ದು. ಮತ್ತು ಅಂಗವಿಕಲ ಪಿಂಚಣಿ ಏನಿದೆ, ಅವರ ಒಂದು ಅಂಗವೈಕಲ್ಯದ ಆಧಾರದ ಮೇಲೆ ಹಣನ ಜಮಾ ಆಗಿರುವಂಥದ್ದು. ಮತ್ತು ಮನಸ್ವಿನಿ ಪಿಂಚಣಿ ಏನಿದೆ, ಮನಸ್ವಿನಿ ಪಿಂಚಣಿ ಕೂಡ 800 ರೂಪಾಯಿ ಹಣನ ಜಮಾ ಆಗಿರುವಂಥದ್ದು. ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಯೋಜನೆಗಳಿಗೆ ಇಷ್ಟಿಷ್ಟು ಹಣನ ಪಿಂಚಣಿನ ಕೊಡಬೇಕು ಅಂತ ನಿಗದಿಪಡಿಸಿದ್ರು, ಅಷ್ಟೇ ಪಿಂಚಣಿನ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಈ ಒಂದು ಫೆಬ್ರವರಿ ಮಂತಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಯನ್ನು ಹೆಚ್ಚಳ ಆಗಿಲ್ಲ ವೀಕ್ಷಕರೇ. ಇದು ಕ್ಲಿಯರ್ ಆಗಿ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ವೀಕ್ಷಕರೇ, ಯಾರಿಗೆಲ್ಲ ಡಬಲ್ ಆಗಿ ಪಿಂಚಣಿಯನ್ನು ಜಮಾ ಆಗ್ತಾ ಇದೆ ಅಂತ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು. ಡಬಲ್ ಆಗಿ ಯಾವುದೇ ರೀತಿಯಾಗಿ ಒಂದೇ ತಿಂಗಳಲ್ಲಿ ಡಬಲ್ ಪಿಂಚಣಿನ ಯಾರಿಗೂ ಕೂಡ ಜಮಾ ಆಗೋದಿಲ್ಲ. ಕಳೆದ ತಿಂಗಳು ಅವರಿಗೆ ಪಿಂಚಣಿನ ಬಂದಿರೋದಿಲ್ಲ. ಈ ಒಂದು ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ ಕಳೆದ ತಿಂಗಳದು ಸೇರಿಸಿ ಹಣನ ಬಂದಿರುತ್ತೆ. ಇಷ್ಟೇ ಕಂಪ್ಲೀಟಾಗಿ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೇನಾದರೂ ಈ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಟ್ಟಾರೆಯಾಗಿ ಫೆಬ್ರವರಿ ತಿಂಗಳ ಪಿಂಚಣಿನಕ್ಕಾಗಿ ಯಾರೆಲ್ಲ ಒಂದು ವೇಟ್ ಮಾಡ್ತಾಯಿದ್ರಿ ಅಂಥವರಿಗೆ ಕಂಪ್ಲೀಟಾಗಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಪಿಂಚಣಿನ ಈಗಾಗಲೇ ಜಮಾ ಆಗಿದೆ, ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇತ್ತು. ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.